ಅಳಿಯ ರಾಮರಾಯರ ವಯಸ್ಸು 82 ವರ್ಷ ಆಗಿತ್ತು. ಇಲ್ಲಿ ಖಮೇನಿಯವರ ವಯಸ್ಸು ಬಂದು 86 ವರ್ಷ. ಜಗಜಾಂತರ ಅಂತ ಏನೂ ಇಲ್ಲ, ಕೇವಲ 4 ವರ್ಷ ವ್ಯತ್ಯಾಸಗಳು ಮಾತ್ರ. ಇದನ್ನ ನೀವು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ನಮಗೆ ಇದ್ದಿದ್ದ ಪ್ರಶ್ನೆ ಏನಪ್ಪಾ ಅಂತ, ಇದೆಲ್ಲ ಸುಮ್ನೆ ಇರಬಹುದು, ಸುಮ್ನೆ ಹೇಳ್ತಾ ಇರಬಹುದೇನೋ ಅಂತ ಒಂದು ಅನ್ಕೊಂಡಿದ್ವಿ. ಬಟ್ ಈಗ ಗೊತ್ತಲ್ಲ, ಎಷ್ಟೋ ಗುರುಜಿಗಳು ಹೇಳ್ತಾರೆ, ಹೇಳಿದ ತಕ್ಷಣ ಯಾವುದು ಆಗೋದಿಲ್ಲ. ಸೊ ಆ ಒಂದು ಉಡಾಫೆ ನಮ್ಮಲ್ಲೂ ಇತ್ತು. ಬಟ್ ಆದ್ರೆ ಹಿಂದಿನ ಸಂಚಿಕೆಯಲ್ಲಿ ನಾನ್ ನೋಡಿದಕ್ಕೂ ಈಗ ನಾನೇ ಖುದ್ದು ಮಾಡ್ತಾ ಇರೋದಕ್ಕೂ ಬಹಳ ಅಂದ್ರೆ ಹೌದು ಅನ್ನುವಂತಹ ಒಂದು ಫೀಲಿಂಗ್ ಬರುತ್ತೆ. ಅಷ್ಟು ಸುಲಭ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಎಷ್ಟೋ ಜನ ಜ್ಯೋತಿಷಿಗಳು ಯಾವ ರೀತಿಯಾಗಿ ಜೈಲ್ ಸೇರಿದ್ರು ಅನ್ನೋದು ಗೊತ್ತಿರುವಂತಹ ವಿಚಾರ. ಬಟ್ ಅವರ ಹೆಸರುಗಳನ್ನ ನಾವು ಉಲ್ಲೇಖ ಮಾಡೋದು ಬೇಡ. ಬಟ್ ಜೈಲ್ ಸೇರಿರೋದು, ಸುಳ್ಳು ಹೇಳಿರುವಂತದ್ದೆಲ್ಲ ಕೂಡ ನಾವು ಗಮನಿಸ್ತಿದ್ದೀವಿ. ಬಟ್ ನೀವು ಸ್ವಲ್ಪ ವಿಭಿನ್ನ ಅಂತಾನೆ ಹೇಳ್ಬಹುದು. ಹೇಳಿದ್ದೆಲ್ಲವೂ ಕೂಡ ಸತ್ಯ ಆಗಿದೆ. ನಿಜಕ್ಕೂ ಅದೊಂದು ಖುಷಿಯಾದಂತಹ ವಿಚಾರ. ಮತ್ತೆ ಈ ರಾಜ ಋಷಿ ಅನ್ನುವಂತಹ ಹೆಸರು ಬಂದಿದ್ದು ಕೂಡ ನಿಮ್ಗೆ ಒಂಥರ ಅದು ಕೂಡ ವಿಸ್ಮಯ ಅಂತಾನೆ ಹೇಳಬಹುದು. ಯಾವ ರೀತಿಯಾಗಿ ಈ ರಾಜಕೀಯದಲ್ಲಾಗಿರಬಹುದು, ಯುದ್ಧ ಆಗಿರಬಹುದು, ಕಳ್ಳತನ, ದೊಡ್ಡ ದೊಡ್ಡ ಕಳ್ಳತನ ವಿಚಾರದಲ್ಲಿ ನೀವು ಪ್ರಿಟೆಂಡ್ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಗೆ ಈ ರಾಜ ಋಷಿ ಅನ್ನುವಂತಹ ಒಂದು ಬಹಳ ಮುಖ್ಯವಾದಂತಹ ಒಂದು ನಿಮ್ಗೆ ಹೆಸರು ಮತ್ತೆ ಬಿರುದನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಅದು ಕೂಡ ಖುಷಿ ಆಗತ್ತೆ. ಅದೇ ನಾನು ಹೇಳ್ತಾ ಇದ್ದೆ, ಯುದ್ಧಕ್ಕೆ ಬರೋದಾದ್ರೆ ವಾಪಸ್ಸು ಅವರಿಗೆ 82 ವರ್ಷ ವಯಸ್ಸಾಗಿತ್ತು ರಾಯರಿಗೆ, ಅಂದ್ರೆ ಈ ರಾಮರಾಯರಿಗೆ. ಇವರಿಗೆ ಅಳಿಯ ರಾಮರಾಯರಿಗೆ 82 ವರ್ಷ. ಬಟ್ ಇಲ್ಲಿ ಅಲಿಗೆ ಕೇವಲ 86 ವರ್ಷ. ಬಟ್ ಕೇವಲ 4 ವರ್ಷ ಡಿಫ್ರೆನ್ಸ್ ಹೇಗೆ ಸಾಧ್ಯ ಅಂತ ಹೇಳಿ. ಅದೇ ಅಲ್ಲಿ ಏನಾಯಿತು ಅಂದರೆ ಸ್ವಲ್ಪ ನಿನಗೆ ಇದನ್ನು ಅಸ್ಟ್ರಾಲಜಿಕಲಿ ಎಕ್ಸ್ಪ್ಲೇನ್ ಮಾಡಿ ತುಂಬ ಇದೆ. ಬಟ್ ಬೇಡ, ಏನು ಮೇನ್ ಕಾನ್ಸೆಪ್ಟ್ ಇದೆಯಲ್ಲ ಅಷ್ಟನ್ನು ಮಾತ್ರ ಎತ್ಕೊಳ್ತೇನೆ. ಇವಾಗ ಏನಾಯಿತು, ಅಳಿಯ ರಾಮರಾಯರು ಈ ಒಂದು ತಾಳಿಕೋಟೆ ಯುದ್ಧ 23 ಜನವರಿ 1565 ಆಯಿತು. ಅಲ್ಲಿ ಆ ಟೈಮಲ್ಲಿ ಏನಾಯಿತು ಅಂದರೆ ಸಾಫ್ಟ್ವೇರ್ ನಾವು ಇನ್ಸ್ಟಾಲ್ ಮಾಡಿದಾಗ ಕೆಲವೊಂದು ವಿವಿಧ ಸಾಫ್ಟ್ವೇರ್ ತೋರಿಸುತ್ತೆ, ನಿಯರ್ ಬೈ ಒಂದು ತಗೊಳುತ್ತೆ ಪ್ರಿಡಿಕ್ಷನ್. ಬಟ್ ಅಂದರೆ ತೋರಿಸುತ್ತೆ ಗ್ರಹಗತಿಗಳು. ನಾವು ಒಂದು ಅವರೇಜ್ ಆಗಿ ತೊಗೊಂಡಿದ್ದೀನಿ. ಅವರೇಜ್ ಆಗಿ ತೊಗೊಂಡಾಗ ಅಲ್ಲಿ ನಮ್ಗೆ ಸಿಕ್ಕಿರೋದೇ ಶನಿ ಮಹಾತ್ಮ ಬಲಾಢ್ಯವಾಗಿತ್ತು. ಇಲ್ಲಿ ಏನಾಗುತ್ತೆ, ಕುಜ ಬಂದ್ಬಿಟ್ಟು ಯುದ್ಧ ಮತ್ತು ರಕ್ತ, ಇಲ್ಲಿ ರಾಹು ಬಂದ್ಬಿಟ್ಟು ಏನಾಗ್ತದೆ ಕುತಂತ್ರ ಷಡ್ಯಂತ್ರ. ಇವಾಗ ಹೋಗ್ತಾ ಇರೋದ್ರಿಂದ ಕುಜ ಮತ್ತು ರಾಹು ಅಂದರೆ ಇಲ್ಲಿ ಅಂಗಾರಕ ಯೋಗ. ಇಲ್ಲೇನಾಯಿತು, 1565ಇಂದ 2026 ಓವರಾಲ್ ಆಗಿ ಕಳೆದಂಥ ವರ್ಷಗಳು ಎಷ್ಟಾಯಿತು, 461 ವರ್ಷ ಆಯಿತು. ಏನಾಗುತ್ತೆ, ಶನಿದೇವರು ಒಂದು ರಾಶಿ ಚಕ್ರದಿಂದ ಮತ್ತೊಂದು ರಾಶಿ ಚಕ್ರಕ್ಕೆ ಹೋಗಬೇಕಾದಾಗ ಅದೇನಾಗುತ್ತೆ, ಮತ್ತೆ ಅದೇ ರಾಶಿ ಚಕ್ರಕ್ಕೆ ಬರಬೇಕಾದಾಗ ಏನಾಗುತ್ತೆ, 29 ವರ್ಷ 29.5 ಇಯರ್ಸ್ ಅದು ಆಗುತ್ತೆ. ಸೊ ಹೀಗಾಗಿ ಓವರಾಲ್ ಆಗಿ 461 ಡಿವೈಡೆಡ್ ಬೈ 29.5 ಮಾಡಿದರೆ ಅಲ್ಲಿ ನಡೆದಂತಹ ಕಾಲಚಕ್ರ, ಶನಿಯ ಒಂದು ಕಾಲಚಕ್ರಗೆ ಇಲ್ಲಿವರೆಗೂ ಶನಿಯ ಕಾಲಚಕ್ರಕ್ಕೆ ಎಷ್ಟು ಬರುತ್ತೆ ಅಂದರೆ 15.6, ಒಂದು ಅಂದಾಜಲ್ಲಿ 16 ಕಾಲಚಕ್ರಗಳಂತ ಬರುತ್ತೆ. ಸೊ ಈ 16 ಕಾಲಚಕ್ರದಲ್ಲಿ ಇದು ನಡೆದಿರುವಂಥದ್ದು. ಇದರಲ್ಲಿ ಯಾಕೆ ಇದನ್ನೇ ಸ್ಪೆಸಿಫಿಕ್ ಆಗಿ ಸೆಲೆಕ್ಟ್ ಆಗಿದ್ದು ಅಂತಂದರೆ, ನೀವು ನೋಡ್ಬೋದು, ನೀವು ಒಂದು 1565 ಒಂದು ಸಾಫ್ಟ್ವೇರಲ್ಲಿ ಒಂದು ಇಯರ್ ಅನಲೈಸ್ ಮಾಡಿದಾಗ ನಿಮ್ಗೆ ಅಲ್ಲಿ ಸಿಕ್ಕಿರೋದೇನಂತಂದರೆ, ಇದೇ ವರ್ಷದಲ್ಲಿ ಯಾವ ಥರ ಸರಣಿಯಾಗಿ ಗ್ರಹಣಗಳು ನಡೆದವು, ಆ ವರ್ಷಗಳಲ್ಲಿಯೂ ಕೂಡ ಸರಣಿಯಾಗಿ ಬ್ಯಾಕ್ ಟು ಬ್ಯಾಕ್ ಗ್ರಹಣಗಳಾದವು. ಅಳಿಯ ರಾಮರಾಯರು ಸತ್ತಿದ್ದು ಯಾವಾಗ, 23 ಜನವರಿ. ಅದು 1565 ಅವರು ಸತ್ತರು ಬರಲಿ ವೀರಗತಿಯನ್ನು ಹೊಂದಿದ್ರು ಅಂತ ನಾವು ಹೇಳ್ತೀವಿ ಅದನ್ನು. ಅದಾಗಿ ಕರೆಕ್ಟಾಗಿ 4 ತಿಂಗಳಿಗೆ, ಅಂದರೆ ಹೆಚ್ಚು ಕಡಿಮೆ ಒಂದು ಮೇ 15ನೇ ತಾರೀಕಿಗೆ ಅಂತ ನಮ್ಗೆ ಸಿಗ್ತದೆ ಲೆಕ್ಕದಲ್ಲಿ. ಮೇ 15ನೇ ತಾರೀಕಿಗೆ ಶುರುವಾಗಿದ್ದು ಚಂದ್ರಗ್ರಹಣ. ನೋಡಿ, ಗ್ರಹಣ ಶುರುವಾಗಿದ್ದು 15ನೇ ತಾರೀಕಿಗೆ ಮೇ. ಇದು ಎಫೆಕ್ಟ್ ಆಗಿದ್ದು, ಇದರ ಎಫೆಕ್ಟ್ ಯಾವ ಥರ ಇತ್ತು ಅಂದರೆ, 4 ತಿಂಗಳ ಮುಂಚೆನೇ ಸಮೃದ್ಧಿಯಾಗಿರುವಂತಹ ಒಂದು ಶಾಸನ ಎಲ್ಲ ಡೆಮಾಲಿಷ್ ಆಗೋಯ್ತು. ಅಂದರೆ 4 ತಿಂಗಳ ಮುಂಚೆನೇ ಇದರ ಎಫೆಕ್ಟು ಆ ಟೈಮಲ್ಲೇ ತೋರಿಸಿದೆ. ಇದು ಯಾವಾಗ 1565 ಅವ್ರು ಸತ್ತಿರೋದು ಜನವರಿ 28. ಇದು ಆಗಿರೋದು ಗ್ರಹಣ ಮುಂದೆ ಇರೋದು 4 ತಿಂಗಳು. ಸೊ ಇವಾಗ ನಾವು ಅದನ್ನು ಕನ್ವರ್ಟ್ ಮಾಡಿಕೊಂಡಾಗ ಅಲಿ ಖಮೇನಿ ಸತ್ತಿರೋದು ಯಾವಾಗ, 28 ಫೆಬ್ರವರಿ. ಗ್ರಹಣ ಆಯಿತು ಮೊನ್ನೆ ರೀಸೆಂಟಾಗಿ, ಚಂದ್ರಗ್ರಹಣ ಆಯಿತು. ಈಗ ಒಂದು ವಿಚಿತ್ರ ಒಂದು ಕೋಇನ್ಸಿಡೆನ್ಸ್ ಅಂದರೆ ಏನು ಹೇಳಬೇಕು ಅಂತಂದರೆ, ಅಲಿ ಖಮೇನಿ ಸತ್ತಂತಹ 4
ತಿಂಗಳಿಂದನೇ ಕರೆಕ್ಟ್ ಒಂದು 5 ತಿಂಗಳಿಗೆ ತಿರ್ಗಾ ಇದೇ ವರ್ಷ ಆಗಸ್ಟಲ್ಲಿ ಮತ್ತೊಂದು ಸಂಪೂರ್ಣ ಸೂರ್ಯಗ್ರಹಣ ಬರ್ತಾ ಇದೆ. ಸೊ ಸಂಪೂರ್ಣ ಸೂರ್ಯಗ್ರಹಣದ ಎಫೆಕ್ಟು ಪ್ಲಸ್ ಈಗ ಹಿಂದೆ ನಡೆದ ಚಂದ್ರಗ್ರಹಣ ಎಫೆಕ್ಟು ಎರಡೂ ಸೇರಿಸ್ಬಿಟ್ಟೇ ಈ ಅಲಿ ಖಮೇನಿ ಅಂದರೆ ಸಾರ್ವಭೌಮವನ್ನು ಹೀನಾಯವಾಗಿ ಕೊಲೆಯಾಗಿ ಹೋಗ್ಬಿಟ್ಟಿದೆ. ಸೊ ರಾಮರಾಯರದು ಹೆಂಗೆ ಒಂದು ವಿಜಯನಗರ ಎಂಪೈರ್ ಡಿಸ್ಟ್ರಾಯ್ ಆದ ನಂತರ ಅಲ್ಲಿಂದನೇ ಶುರುವಾಗಿದ್ದು, ಜಾನ್ವರಿಯಿಂದ ಫೆಬ್ರವರಿ ಫಸ್ಟ್ ವೀಕಿಂದನೇ ಶುರು ಆಗಿಬಿಡ್ತು. ಎಷ್ಟೋ ಜನ ನಮ್ಮ ಹೆಣ್ಮಕ್ಳನ್ನು ಒಂದು ಅತ್ಯಾಚಾರ ಮಾಡಿದ್ರು, ಸಾಯಿಸಿದರು, ದೇವಸ್ಥಾನ ಒಡೆದ್ರು, ಭೂಮಿ ಒಡೆದ್ರು, ಏನೇನೆಲ್ಲ ಕೇಳ್ತೀವಿ. ಇವಾಗ ಸಿಮಿಲರ್ಲಿ ಅದೇ ಕಾನ್ಸೆಪ್ಟನ್ನು ಇವಾಗ ನೋಡಿದಾಗ ಈ ಅಲಿ ಖಮೇನಿ ಸತ್ತೋದ ನಂತರನೇ ಇವಾಗ ನೋಡ್ಬೋದು ರೀಸೆಂಟಾಗಿ 165 ವಿದ್ಯಾರ್ಥಿನಿಯರು ಸಾಮೂಹಿಕವಾಗಿ ಹತ್ಯೆಗೀಡಾದರು.